ಹಾಯ್ ಎವ್ರಿವನ್ ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಬುತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಯಾವ ಥರ ಮಾಡೋದು ಓಕೆನಾ. ಸೊ ನೀನು ಕೂಡ ಅಷ್ಟು ತುಂಬ ಟ್ರೈ ಮಾಡ್ತಾ ಇದೆಯಾ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕು, ಆ ಒಂದು ಅಕೌಂಟನ್ನು ಯಾರೇ ಸರ್ಚ್ ಮಾಡಿದ್ರು ಕೂಡ ಆ ಒಂದು ಅಕೌಂಟನ್ನು ಬರಬಾರ್ದು, ಏನೇ ಮಾಡಿದ್ರು ಕೂಡ ಕಿತಾಪತಿಗಳನ್ನು ಮಾಡಿದ್ರು ಕೂಡ ಆ ಒಂದು ಅಕೌಂಟನ್ನು ಕಣ್ಣಿಗೆ ಕಾಣಿಸಬಾರ್ದು ಓಕೆನಾ. ಸೊ ನೀನು ಏನಾದರೂ ಕಿತಾಪತಿ ಮಾಡಿರ್ಬೋದು, ಇಲ್ಲ ಅಂತಂದ್ರೆ ಏನಾದರೂ ನಿಮ್ಮೊಂದು ಪರ್ಸನಲ್ ಇಶ್ಯೂ ಏನಾದರೂ ಆಗಿರ್ಬೋದು ಗುರು ಓಕೆನಾ. ಆದರೆ ಇವಾಗ ಆ ಒಂದು ಅಕೌಂಟನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟಿದೆ ನೀನು ಓಕೆನಾ. ಒಳ್ಳೆಯದೇ ಫಿಕ್ಸ್ ಆಗು, ನೀನು ಏನಾದರೂ ಕಿತಾಪತಿ ಮಾಡ್ಕೊಂಡಿರ್ತೀಯ, ಏನಾದರೂ ಕಿರಿಕ್ ಮಾಡ್ಕೊಂಡಿರ್ತೀಯ, ಸೊ ಅದಕ್ಕೆ ಇವಾಗ ಡಿಲೀಟ್ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟಿದೆ, ನೀನು ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಅಂತ ನಾನು ಪದೇ ಹೇಳ್ತೀನಿ. ಸೊ ಫೈನಲಿ ಇವಾಗ 2025ರಲ್ಲಿ ಇದೀವಿ. ಸೊ ಇನ್ಸ್ಟಾಗ್ರಾಮ್ ಅನ್ನೋದು ಅಪ್ಡೇಟ್ ಅನ್ನೋದು ಮಾಡ್ತಾನೆ ಇರುತ್ತೆ, ಏನಾದರೂ ಒಂದು ಅಪ್ಡೇಟ್ ಮಾಡ್ತಾನೆ ಇರುತ್ತೆ. ಸೊ 2025ರಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಯಾವ ಥರ ಮಾಡೋದು ಅಂತ ಕಂಪ್ಲೀಟ್ಲಿ ತಿಳಿಸ್ಕೊಡ್ತೀನಿ ಗೈಸ್ ಓಕೆನಾ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಅವನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್ ಓಕೆನಾ. ಸೊ ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಅನ್ನೋದು ಆನ್ ಅನ್ನೋದು ಮಾಡಿದ್ದೀನಿ. ಸೊ ನಿಮಗೆ A to Z ತಿಳಿಸ್ಕೊಡ್ತೀನಿ ಯಾವ ಥರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಅಂತ ಓಕೆನಾ. ವರ್ಷಕ್ಕೂ ಚೇಂಜ್ ಆಗ್ತಾ ಇದೆ. 2025 ಈ ಥರ ಪ್ರೋಸೆಸಿಂಗ್ ಇದೆ ಅಂತಂದ್ರೆ 2026ರಲ್ಲಿ ಚೇಂಜ್ ಆಗ್ತಾ ಇದೆ, 2027ರಲ್ಲಿ ಚೇಂಜ್ ಆಗ್ತಾ ಇರುತ್ತೆ, 2020, 50 ಈ ಥರ ಅಪ್ಡೇಟ್ ಏನು ತರ್ತಾನೆ ಇರ್ತದೆ, ಅದು ಚೇಂಜ್ ಅನ್ನೋದು ಆಗ್ತಾನೆ ಇರುತ್ತೆ ಓಕೆ. ಕೆಲವು ಜನ ಗೊತ್ತಾಗುತ್ತೆ, ಇನ್ನು ಕೆಲವು ಜನ ಗೊತ್ತಾಗೋಲ್ಲ. ಯಾಕಂದ್ರೆ ಪ್ರೆಸೆಂಟ್ ಇವಾಗ 2025ರಲ್ಲಿ ಯಾವ ಥರ ಡಿಲೀಟ್ ಮಾಡೋದು ಅಂತ ತಿಳಿಸ್ತೀನಿ, ವೆಯ್ಟ್ ಮಾಡಿ ಓಕೆನಾ. ಆ ಥರ ಪಡಬೇಡ ಓಕೆನಾ. ಆ ಥರ ಪಟ್ಟಿದ್ದೀವಿ ಅಂತ ನಿಮ್ಮೊಂದು ಇನ್ಸ್ಟಾಗ್ರಾಮು ಡಿಲೀಟ್ ಆಗಲ್ಲ, ಫಸ್ಟ್ ಹೇಳ್ತಾ ಇದ್ದೀನಿ. ಸೊ ಬಂದಿದ್ದೀನಿ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಂಪಲ್ ಆಗಿ ಏನಪ್ಪ ಅಂದರೆ ಇಲ್ಲಿ ಏನಾದರೂ ಫಾಲೋ ಮಾಡ್ಕೊಂಡು ಏನಾದರೂ ಫಟ್ ಅಂತ ಫಾಲೋ ಮಾಡ್ಕೊಂಬಿಡು. ಆ್ಯಂಡ್ ಏನಾದರೂ ಡೌಟ್ ಇತ್ತಂದ್ರೂ ಕೂಡ ಇಲ್ಲಿ ನನಗೆ ಕೇಳ್ಬೋದು. ಸೊ ಅದನ್ನು ನಾನು ಕ್ಲಿಯರ್ ಅನ್ನೋದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಓಕೆನಾ. ಸೊ ಬಂದಿದ್ದೀನಿ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಸಿಂಪಲ್ ಆಗಿ ಏನಪ್ಪ ಅಂದರೆ ಪ್ರೊಫೈಲ್ ಐಕನ್ ಬರುತ್ತೆ, ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನಿಮಗೆ ಮೇಲೆ ಓಕೆನಾ. ಸೊ ನೋಡ್ತಾ ಇದ್ರೆ ಮೇಲೆ ನಿಮಗೆ 3 ಲೈನ್ಸ್ ಬರುತ್ತೆ, ಒಂದ್ಸರಿ 3 ಲೈನ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಅಕೌಂಟ್ ಸೆಂಟ್ರಿ ಅಂತ ಬರುತ್ತೆ, ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ, ನೋಡ್ತಾ ಇದ್ರೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಬರುತ್ತೆ. ಆ್ಯಂಡ್ ಈ ಒಂದು ಜಾಗದಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ, ಆ್ಯಂಡ್ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಕೂಡ ಬರುತ್ತೆ. ಸೊ ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಮಾಡುವಾಗ ನೀನು ಏನು ಪಾಸ್ವರ್ಡ್ ಕೊಟ್ಟಿದೆ ಅಲ್ಲಿಂದ ಇಲ್ಲೊಂದು ಚೆಕ್ ಮಾಡ್ಕೋಬೋದು. ಅದಾಗಿದ ನಂತರ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಪ್ರಾಸೆಸಿಂಗ್ನ ಮುಂದುವರ್ಸೋಣ. ಸೊ ಇಲ್ಲೇನಪ್ಪ ಈ ಒಂದು ಆಪ್ಷನ್ ಮೇಲೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಡಿಆಕ್ಟಿವೇಟ್ ಆರ್ ಡಿಲೀಷನ್ಸ್ ಅಂತ ಬರುತ್ತೆ, ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದರೂ ನಿಮ್ಮೊಂದು ಫೇಸ್ಬುಕ್ ಜೊತೆ ಕೂಡ ಏನಾದರೂ ಕನೆಕ್ಟ್ ಆಗಿದ್ದಿದ್ರೆ ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ ಕೂಡ ಈ ಒಂದು ಜಾಗದಲ್ಲಿ ಬರುತ್ತೆ. ಇಲ್ಲಪ್ಪ ನನ್ನೊಂದು ಅಕೌಂಟು ಓನಾಗೆ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವುದೇ ಥರ ಫೇಸ್ಬುಕ್ ಜೊತೆ ಲಿಂಕೇ ಇಲ್ಲ ಅಂತಂದರೆ ಡೈರೆಕ್ಟ್ಲಿ ಈ ಒಂದು ಜಾಗದಲ್ಲಿ ಜಸ್ಟ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಷ್ಟೇ ಬರುತ್ತೆ ಓಕೆನಾ. ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನಿಮ್ಮೊಂದು ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ಯಾ, ಇಲ್ಲ ಸ್ವಲ್ಪ ದಿನ ಏನಾದರೂ ಡಿಲೀಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಕೇಳ್ತಿದ್ದೆ. ಸಿಂಪಲ್ ಆಗಿ ನೋಡ್ತಾ ಇದ್ರೆ ಡಿಆಕ್ಟಿವೇಟ್ ಅಕೌಂಟ್ ಅಂತ ಬರುತ್ತೆ, ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಬರುತ್ತೆ. ನೀನು ಸ್ವಲ್ಪ ದಿನಗಳ ಕಾಲ ಏನಾದರೂ ಡಿಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅದು ಆಲ್ರೆಡಿ ಬಾಕ್ಸ್ ಮೇಲೆ ಟಿಕ್ ಆಗಿದೆ, ಸಿಂಪಲ್ ಆಗಿ ಅದರಲ್ಲೇ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೆ ನೋಡಿದ್ರೆ ಸಿಂಪಲ್ ಆಗಿ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಕೆಳಗಡೆ ಕಂಟಿನ್ಯೂ ಕೊಡಿ ಓಕೆನಾ. ಸೊ ಕಂಟಿನ್ಯೂ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಏನಕ್ಕೋಸ್ಕರ ಡಿಲೀಟ್ ಮಾಡ್ತಿದ್ದೆ ಅಂತ ಕೇಳ್ತಿದ್ದು. ಸೊ ಏನಾದರೂ ನೀವು ರೀಸನ್ ಕೊಟ್ಕೊಳ್ಳಿ ಓಕೆನಾ. ಸಮಥಿಂಗ್ ಎಲ್ಸ್ ಏನಾದರೂ ನೀವು ಸೆಕೆಂಡ್ ಅಕೌಂಟ್ ಏನಾದರೂ ರೀಸನ್ ಕೊಟ್ಕೊಳ್ಳಿ ಓಕೆನಾ. ನಾನು ಸಮಥಿಂಗ್ ಅಂತ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಮತ್ತೊಂದು ಸರಿ ಕಂಟಿನ್ಯೂ ಕೊಡ್ತೀನಿ. ಸೊ ಕಂಟಿನ್ಯೂ ಕೊಟ್ಟಿದ ನಂತರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಏನಾದರೂ ಪರ್ಸನಲ್ ಡೀಟೇಲ್ಸ್ ಏನಾದರೂ ಇಕ್ಕಿದ್ರೆ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಓಕೆನಾ, ನೀವೇನಾದ್ರು ಇಟ್ಟಿದ್ದೀರಿ ಅಂತಂದರೆ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನೋಡ್ತಾ ಇದ್ರೆ ಡೌನ್ಲೋಡ್ ಯುವರ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಆ್ಯಂಡ್ ಕೆಳಗಡೆ ನೋಡ್ತಾ ಇದ್ರೆ ನಿಮಗೆ ಡೌನ್ಲೋಡ್ ಇನ್ಫೋ ಅಂತ ಇರುತ್ತೆ ಓಕೆನಾ. ನಿಮ್ಮೊಂದು ಪರ್ಸನಲ್ ಡೀಟೇಲ್ ಬೇಕು ಅಂತಂದರೆ ಸಿಂಪಲ್ ಆಗಿ ಡೌನ್ಲೋಡ್ ಇನ್ಫೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಇದು ಡೈರೆಕ್ಟಾಗಿ ಏನಪ್ಪ ಅಂದರೆ ಡೈರೆಕ್ಟಾಗಿ ಡೌನ್ಲೋಡ್ ಅನ್ನೋದಾಗುತ್ತೆ ನಿಮ್ಮೊಂದು ಪರ್ಸನಲ್ ಡಾಟಾ ಏನೇ ಆಗಿರ್ಬೋದು ನಿಮ್ಮೊಂದು ಅಕೌಂಟಲ್ಲಿ ಓಕೆನಾ. ಸೊ ಬೇಡ ನನಗೆ ಆ ಒಂದು ಡೀಟೇಲ್ಸೇ ಬೇಡ, ನನಗೆ ಆ ಒಂದು ಡೀಟೇಲ್ಸ್ ಸಿಗೋದೇ ಬೇಡ ಅಂತಂದರೆ ಸಿಂಪಲ್ ಆಗಿ ಏನು ಮಾಡೋಂಗಿಲ್ಲ, ಇಲ್ಲಿ ಕಂಟಿನ್ಯೂ ಒಂದಿರುತ್ತೆ ಕೆಳಗಡೆ ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಮತ್ತೊಂದು ಸರಿ ಕಂಟಿನ್ಯೂ ಕೊಡಿ ಓಕೆನಾ. ಸೊ ಕಂಟಿನ್ಯೂ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಅನ್ನೋದು ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆನಾ. ಸಿಂಪಲ್ ಆಗಿ ಇಲ್ಲಿ ಪಾಸ್ವರ್ಡ್ ನೀವೇನು ಕೊಟ್ಟಿದ್ದೀರಲ್ವ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಆ ಒಂದು ಪಾಸ್ವರ್ಡ್ ಅನ್ನೋದು ಇಲ್ಲಿ ಎಂಟರ್ ಅನ್ನು ಮಾಡ್ಕೊಳ್ಳಿ ಗೈಸ್ ಓಕೆನಾ. ಎಂಟರ್ ಮಾಡ್ಕೊಳ್ಳಿ ನಂತರ ಆ್ಯಂಡ್ ಕಂಟಿನ್ಯೂ ಅನ್ನೋದು ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಒಂದು ಪೇಜ್ ಬರುತ್ತೆ ಡಿಲೀಟ್ ಮಾಡೋಕೆ ಪರ್ಮನೆಂಟ್ ಆಗಿ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಡಿಲೀಟ್ ಅಕೌಂಟ್ ಅಂತ ಬರುತ್ತೆ ಓಕೆನಾ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಅನ್ನೋದು ಆಗೋಗುತ್ತೆ ಗೈಸ್ ಓಕೆನಾ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಏನಪ್ಪ ಅಂತಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದರೂ ಡಿಲೀಟ್ ಕಂಪ್ಲೀಟಾಗಿ ಆಗಿದ ನಂತರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅನ್ನೋದು ಮತ್ತೆ ಲಾಗಿನ್ ಮಾಡಬಾರ್ದು 1 ತಿಂಗಳ ಗಂಟ
ಓಕೆ, ಏನಕ್ಕಪ್ಪ ಅಂತಂದರೆ ಒಂದು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಇವರು ಇನ್ಸ್ಟಾಗ್ರಾಮ್ ಅವರು. ಏನಕ್ಕಪ್ಪ ಅಂದರೆ ಒಂದು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಇನ್ಸ್ಟಾಗ್ರಾಮ್ ಅವರು. ಒಂದು ತಿಂಗಳ ಗಂಟೆ ಆಗಿರ್ಬೋದು, ನಿಮ್ಮೊಂದು ಮೊಬೈಲಲ್ಲಿ ಆಗಿರ್ಬೋದು, ಇಲ್ಲಂತಂದ್ರೆ ಬೇರೆ ಒಂದು ಮೊಬೈಲಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ PC ನಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಅಷ್ಟೇ ನೀವು ಓಪನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬಾರ್ದು. ಓಕೆನಾ, ಟ್ರೈ ಮಾಡಿದ್ದೀರ ಅಂತ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಆಗೋದು ಕೂಡ ವಾಪಸ್ ಬಂದುಬಿಡುತ್ತೆ. ಓಕೆನಾ, ಆ ಥರ ಪ್ರಾಸೆಸಿಂಗ್ ಇರುತ್ತೆ. ಸೊ ಅಕಸ್ಮಾತ್ ಏನಾದರೂ ಮಿಸ್ ಆಗಿ ಏನಾದರೂ ಡಿಲೀಟ್ ಮಾಡಿಬಿಟ್ನಪ್ಪ ನಾನು, ಇವಾಗ ನನ್ನೊಂದು ಅಕೌಂಟು ಬೇಕಪ್ಪ ನನಗಂತಂದರೆ ಒಂದು ತಿಂಗಳು ಟೈಮ್ ಇರುತ್ತೆ ನಿನಗೆ. ಆರಾಮಾಗಿ ಸಿಂಪಲಾಗಿ ಮತ್ತೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಆಗಿದ್ರು, ಪಾಸ್ವರ್ಡ್ ಆಗಿರ್ಬಿಟ್ಟು ಸಿಂಪಲ್ ಆಗಿ ಲಾಗಿನ್ ಅನ್ನೋದು ಆಗ್ಬೋದು. ಇಲ್ಲ ಬೇಡ ಅಂತಂದರೆ ಒಂದು ತಿಂಗಳ ಗಂಟೆ ವೆಯ್ಟ್ ಮಾಡಿ, ಕರೆಕ್ಟಾಗಿ ಇವತ್ತು ಡಿಲೀಟ್ ಮಾಡಿದೆ ಅಂತಂದರೆ ಕರೆಕ್ಟ್ 30 ದಿನ ವೆಯ್ಟ್ ಮಾಡಿ, 30 ಇಲ್ಲ 31 ದಿನ ವೆಯ್ಟ್ ಮಾಡ್ಕೊಳ್ಳಿ. ನಂತರ ಆಮೇಲೆ ಓಪನ್ ಮಾಡಿ ನಿನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಲೇ ಡಿಲೀಟ್ ಮಾಡಿದೆ ಅಂತ ಬಂದ್ಬಿಡ್ತದೆ. ಓಕೆನಾ, ಇಲ್ಲ ಅಂತಂದರೆ ನೀನು ಒಂದು ದಿನ ಬೇಕು ಅಕೌಂಟ್ ಅಂದರೆ ಸಿಂಪಲಾಗಿ ಒಂದು ತಿಂಗಳು ಒಳಗಡೆ ಲಾಗಿನ್ ಆಗ್ಬಿಡು, ನಿನ್ನ ಅಕೌಂಟ್ ಡಿಲೀಟ್ ಆಗೋದು ಕೂಡ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಬಟ್ ಸಿಂಪಲ್ ಪ್ರಾಸೆಸಿಂಗ್ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡೋದು ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್. ಓಕೆನಾ, ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟ್ಲಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತು ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗು. ಬಾಯ್.